ಮೇಷರಾಶಿಯಿಂದ ಮೀನರಾಶಿಯವರೆಗೆ ವಾರದ ಪ್ರೀತಿ ಭವಿಷ್ಯ. ಮೇಷರಾಶಿ, ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನೀವು ನಿಜವಾದ ಪ್ರೀತಿಯ ಕೊರತೆಯನ್ನು ಅನುಭವಿಸುತ್ತಿದ್ದರೆ ಅದರಲ್ಲಿ ಸ್ವಲ್ಪ ಸುಧಾರಣೆಯಾಗುವ ಸಾಧ್ಯತೆ ಇದೆ. ಏಕೆಂದರೆ ಈ ವಾರ ನೀವು ನಿಮ್ಮ ಸ್ನೇಹಿತರು ಅಥವಾ ಆಪ್ತರೊಂದಿಗೆ ಯಾವುದೇ ಪಾರ್ಟಿಗೆ ಹೋಗಿ ಅಲ್ಲಿ ನಿಮ್ಮ ಹೃದಯವನ್ನು ಒಬ್ಬ ವಿಶೇಷ ವ್ಯಕ್ತಿಗಾಗಿ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಯಾವುದೇ ಹಳೆಯ ವಿಷಯದ ಬಗ್ಗೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ವಿವಾದವಿದ್ದರೆ ಅದು ಕೊನೆಗೊಳ್ಳಬಹುದು. ಏಕೆಂದರೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪುಟ್ಟ ಅತಿಥಿಯ ಬಗ್ಗೆ ನಿಮಗೆ ಒಳ್ಳೆಯ ಸುದ್ದಿ ಬರುವ ಸಾಧ್ಯತೆ ಇದೆ. ಇದರಿಂದಾಗಿ ಮನೆಯಲ್ಲಿ ಸಂತೋಷದ ಅಲೆಯೊಂದು ಹರಿಯುತ್ತದೆ ಮತ್ತು ನಿಮ್ಮ ಸಂಗಾತಿಗೆ ಹತ್ತಿರವಾಗಲು ಸಹ ನಿಮಗೆ ಅವಕಾಶ ಸಿಗುತ್ತದೆ. ವೃಷಭ ರಾಶಿ, ಈ ವಾರ ನಿಮ್ಮ ಪ್ರೇಮಿ ನಿಮ್ಮ ಅನುಭವದಿಂದ ಕೆಲವು ಉತ್ತಮ ಸಲಹೆಗಳನ್ನು ಬಯಸುತ್ತಾರೆ, ಆದರೆ ನೀವು ಅವರನ್ನು ತೃಪ್ತಿಪಡಿಸುವಲ್ಲಿ ವಿಫಲರಾಗುತ್ತೀರಿ. ಇದರ ನಕಾರಾತ್ಮಕ ಪರಿಣಾಮವು ನಿಮ್ಮಿಬ್ಬರ ವೈಯಕ್ತಿಕ ಪ್ರೀತಿಯ ಸಂಬಂಧದ ಮೇಲೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಕೆಲವೊಮ್ಮೆ ನಾವು ಹೇಳದಿದ್ದರೂ ನಮ್ಮ ಜೀವನ ಸಂಗಾತಿ ನಮಗಾಗಿ ಸಾಕಷ್ಟದಾದ್ದನ್ನು ಮಾಡುತ್ತಾರೆ ಎಂಬುದನ್ನು ನಾವು ಮರೆಯುತ್ತೇವೆ. ಹಾಗಾಗಿ ಕಾಲಕಾಲಕ್ಕೆ ಅವರಿಗೆ ಏನಾದರೂ ಉಡುಗೊರೆಯನ್ನು ನೀಡಿ ಅವರನ್ನು ಸಂತೋಷಪಡಿಸಿ ಎಂದು ನಿಮಗೆ ಸಲಹೆ ನೀಡಲಾಗುತ್ತದೆ. ಏಕೆಂದರೆ ಈ ವಾರ ನಿಮ್ಮ ಸಂಗಾತಿಯನ್ನು ನೀವು ಸಂತೋಷಗೊಳಿಸದಿದ್ದರೆ ನೀವು ಬಹುಶಃ ತೊಂದರೆಗಳನ್ನು ಆಹ್ವಾನಿಸುತ್ತಿದ್ದೀರಿ. ಮಿಥುನ ರಾಶಿ, ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ನಿಮ್ಮ ಭಾವನೆಗಳ ಬಗ್ಗೆ ಅವರಿಗೆ ದೀರ್ಘಕಾಲದಿಂದ ಹೇಳಲು ತೊಂದರೆಗಳಿದ್ದರೆ ಈ ವಾರ ನಿಮ್ಮ ಹೃದಯದ ವಿಷಯವನ್ನು ಆ ವ್ಯಕ್ತಿಯ ಮುಂದೆ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇದು ನಿಮಗೆ ಹೆಚ್ಚು ಹಗುರ ಮತ್ತು ರೋಮಾಂಚನವನ್ನುಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ನೀವು ಅವರಿಂದ ಸಕಾರಾತ್ಮಕ ಉತ್ತರಗಳನ್ನು ಪಡೆಯುವ ಸಾಧ್ಯತೆಯೂ ಇದೆ. ಈ ವಾರ ಯಾವುದನ್ನು ಮಾಡಲು ಅಥವಾ ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಸಂಗಾತಿಯ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರುವುದನ್ನು ನೀವು ತಪ್ಪಿಸಬೇಕು. ಇಲ್ಲದಿದ್ದರೆ ನಿಮ್ಮ ಸಂಗಾತಿಗೆ ನಿಮ್ಮ ಸ್ವಾರ್ಥಿ ಭಾವನೆಗಳಿಂದ ಉಂಟಾಗುವ ನಕಾರಾತ್ಮಕ ಭಾವನೆಗಳ ಸಮಸ್ಯೆಗಳಿರಬಹುದು. ಆದ್ದರಿಂದ ಇದನ್ನು ನೆನಪಿನಲ್ಲಿಡಿ ಮತ್ತು ನಿಮ್ಮ ವೈವಾಹಿಕ ಜೀವನದ ಮೇಲೆ ಪರಿಣಾಮ ಬೀರುವ ಯಾವುದನ್ನು ಮಾಡಬಾರದು ಎಂಬುದನ್ನು ಗಮನಹರಿಸಿ. ಕಟಕ ರಾಶಿ, ಪ್ರೇಮಿಯೊಂದಿಗೆ ಸಮಯ ಕಳೆಯುವುದರ ಮೂಲಕ ಈ ವಾರ ನೀವು ಜೀವನದ ತೊಂದರೆಗಳನ್ನು ಮರೆತು ಬಿಡುತ್ತೀರಿ. ನಿಮ್ಮ ಪ್ರೇಮಿ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಸ್ನೇಹಪರವಾಗಿ ಪರಿಗಣಿಸುತ್ತಾರೆ. ನೀವು ಅವರನ್ನು ದೀರ್ಘಕಾಲ ಭೇಟಿಯಾಗದಿದ್ದರೆ ಈ ಸಮಯದಲ್ಲಿ ಅದು ಆಗಬಹುದು. ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನವು ಎತ್ತರವನ್ನು ಪಡೆಯುತ್ತದೆ. ಆತ್ಮೀಯ ಕ್ಷಣಗಳನ್ನು ಕಳೆಯಲು ನಿಮಗೆ ಅವಕಾಶ ಸಿಗಬಹುದು. ವಿವಾಹಿತ ಸ್ಥಳೀಯರಿಗೆ ಈ ವಾರ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ. ಈ ನಡುವೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ವಿವಾದಗಳು ಸಾಧ್ಯವಾದರೂ ಅನೇಕ ಶುಭ ಗ್ರಹಗಳ ದೃಷ್ಟಿ ನಿಮ್ಮ ಜಗಳಗಳನ್ನು ನಿಲ್ಲಿಸಲು ಕೆಲಸ ಮಾಡುತ್ತದೆ. ಇದರಿಂದಾಗಿ ಇದು ನಿಮ್ಮ ಸಂಬಂಧದ ಮೇಲೆ ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ. ಸಿಂಹರಾಶಿ, ಪ್ರೀತಿಯಲ್ಲಿರುವ ಈ ರಾಶಿಚಕ್ರದ ಜನರು ಈ ವಾರ ತಮ್ಮ ಪ್ರೀತಿಪಾತ್ರರಿಗೆ ತಮ್ಮ ಪ್ರೀತಿಯನ್ನು ತೋರಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುತ್ತಾರೆ. ನಿಮ್ಮ ಸಂಗಾತಿ ನೀವು ಅವರಿಗೆ ಸಾಕಷ್ಟು ಸಮಯವನ್ನು ನೀಡುವುದಿಲ್ಲ ಎಂದು ಭಾವಿಸಿದರೆ ಈಗ ನೀವು ಅವರಿಗೆ ಸಮಯವನ್ನು ತೆಗೆದುಕೊಳ್ಳಬಹುದು. ನೀವು ಇದನ್ನು ಮಾಡುವುದನ್ನು ನಿಮ್ಮ ಸಂಗಾತಿ ಇಷ್ಟಪಡುತ್ತಾರೆ ಮತ್ತು ಪ್ರೀತಿಯ ಎಲೆ ಬಲವಾಗಿರುತ್ತದೆ. ಗ್ರಹಗಳ ಚಲನೆಯು ಈ ವಾರ ನಿಮ್ಮ ವೈವಾಹಿಕ ಜೀವನಕ್ಕೆ ತುಂಬಾ ಆಹ್ಲಾದಕರವಾಗಿರುತ್ತದೆ ಎಂದು ಹೇಳುತ್ತವೆ. ಈ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಸಂಬಂಧವು ತುಂಬಾ ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯ ವಿಷಯಗಳನ್ನು ನಿಮಗೆ ಸಹ ಹೇಳದೆಯೇ ನೀವು ತಿಳಿದುಕೊಳ್ಳುವಿರಿ. ಅಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ಫೋನ್ನಲ್ಲಿ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ನೀವು ಗಂಟೆಗಳ ಕಾಲ ಮಾತನಾಡಬಹುದು. ಕನ್ಯಾ ರಾಶಿ, ಈ ವಾರ ನಿಮ್ಮ ಪ್ರೇಮಿ ನಿಮ್ಮನ್ನು ಮನವೊಲಿಸಲು ಪ್ರಯತ್ನಿಸುತ್ತಿರುವುದನ್ನು ಕಾಣಲಾಗುತ್ತದೆ ಮತ್ತು ಅವರ ಪ್ರಯತ್ನಗಳನ್ನು ನೋಡಿದಾಗ ನೀವು ಆಂತರಿಕ ಸಂತೋಷದ ಭಾವನೆಯನ್ನು ಅನುಭವಿಸುವಿರಿ. ಇದರಿಂದಾಗಿ ನಿಮ್ಮ ಸಂಬಂಧವು ಸುಧಾರಿಸುತ್ತದೆ. ಹಾಗೆಯೇ ನೀವು ಇಬ್ಬರೂ ಪ್ರವಾಸಕ್ಕೆ ಹೋಗಲು ಯೋಜಿಸಬಹುದು. ವಿವಾಹಿತರಿಗೆ ಈ ಸಮಯವು ಹಿಂದಿನ ವಾರಕ್ಕಿಂತ ಉತ್ತಮವಾಗಿರುತ್ತದೆ. ವಿಶೇಷವಾಗಿ ವಾರದ ಕೊನೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಆಕರ್ಷಣೆಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ. ಇದು ನಿಮ್ಮಿಬ್ಬರ ನಡುವೆ ಬರುವ ಅನೇಕ ತಪ್ಪು ಗ್ರಹಿಕೆಯನ್ನು ಸಹ ತೆಗೆದುಹಾಕುತ್ತದೆ. ತುಲಾ ರಾಶಿ, ಈ ವಾರ ಉತ್ತಮ ಪ್ರೀತಿಯಿಂದ ತುಂಬಿರುವ ಸಂಬಂಧವನ್ನು ಹೊಂದಿರುವ ಹೊರತಾಗಿಯೂ ನೀವು ಪ್ರೀತಿಯ ಕೊರತೆಯನ್ನು ಅನುಭವಿಸಬಹುದು. ಈ ಕಾರಣದಿಂದಾಗಿ ನಿಮ್ಮ ಮನಸ್ಸು ಖಿನ್ನತೆಗೆ ಒಳಗಾಗುತ್ತದೆ. ಪರಿಸ್ಥಿತಿಗಳನ್ನು ಉತ್ತಮಗೊಳಿಸಲು ಪ್ರೀತಿಪಾತ್ರರ ಮುಂದೆ ನಿಮ್ಮ ಆಸೆಗಳನ್ನು ಸ್ಪಷ್ಟವಾಗಿಡಿ. ಆಗ ಮಾತ್ರ ನೀವು ನಿಮ್ಮ ಮಾನಸಿಕ ಒತ್ತಡವನ್ನು ತೊಡೆದುಹಾಕಲು ಸಾಧ್ಯವಾಗುತ್ತದೆ. ನಿಮ್ಮ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅಥವಾ ಯಾವುದೇ ಯೋಜನೆಯನ್ನು ಮಾಡುವಾಗ ನಿಮ್ಮ ಜೀವನ ಸಂಗಾತಿಯ ಆಸೆಯ ಬಗ್ಗೆಯೂ ಗಮನಹರಿಸಿ ಎಂದು ನಿಮಗೆ ಸೂಚಿಸಲಾಗಿದೆ. ಏಕೆಂದರೆ ಜೀವನ ಸಂಗಾತಿಯನ್ನು ಕೇಳದೆ ಯಾವುದನ್ನಾದರೂ ಯೋಜಿಸಿದರೆ ಅವರ ಕಡೆಯಿಂದ ನಕಾರಾತ್ಮಕ ಪ್ರತಿಕ್ರಿಯೆಯನ್ನು ಪಡೆಯುವ ಹೆಚ್ಚಿನ ಸಂಭವನೀಯತೆ ಇರುತ್ತದೆ.
ಆದ್ದರಿಂದ ಹಾಗೆ ಮಾಡುವುದನ್ನು ತಪ್ಪಿಸುವುದು ಈ ವಾರ ನಿಮಗೆ ಉತ್ತಮವಾಗಿರುತ್ತದೆ. ವೃಶ್ಚಿಕ ರಾಶಿ. ಈ ವಾರ ನಿಮ್ಮ ಪ್ರೀತಿಯ ಸಂಬಂಧವನ್ನು ಸುಧಾರಿಸಲು ಯಾವ ಕಾರಣದಿಂದ ನಿಮ್ಮ ಪ್ರೇಮಿ ನಿಮ್ಮಿಂದ ದೂರವಾಗಬಹುದು ಎಂದು ಅರಿತು ಇದರ ಬಗ್ಗೆ ನೀವು ಶಾಂತಿಯಿಂದ ಕುಳಿತು ಅವರೊಂದಿಗೆ ಮಾತನಾಡಬಹುದು. ಇದರಿಂದಾಗಿ ಪ್ರೇಮಿ ನಿಮ್ಮೊಂದಿಗೆ ಸಂವಹನ ನಡೆಸಲು ಸಹಾಯ ಸಿಗುತ್ತದೆ. ಈ ವಾರ ನಿಮ್ಮ ಅತ್ತೆಯ ಮೂಲಕ ನಿಮ್ಮ ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಯಾವುದೇ ಪ್ರಮುಖ ನಿರ್ಧಾರದಲ್ಲಿ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು. ಅಂದರೆ ಈ ನಿರ್ಧಾರದಿಂದ ನಿಮ್ಮ ಸಂಗಾತಿಗಿಂತ ಅವರು ನಿಮ್ಮನ್ನು ಹೆಚ್ಚು ನಂಬುವ ಸಾಧ್ಯತೆಯಿದೆ. ಇದರಿಂದಾಗಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಧನು ರಾಶಿ. ನೀವು ಆಗಾಗ್ಗೆ ನಿಮ್ಮ ಪ್ರೀತಿಪಾತ್ರರ ಮುಂದೆ ಸೋಲುವುದರಿಂದ ಅಸಮಾಧಾನಗೊಳ್ಳುತ್ತೀರಿ. ಆದರೆ ಈ ವಾರ ನೀವು ಈ ವಿಷಯದಲ್ಲಿ ಬೇಸರ ಪಡಬಾರದು ಎಂದು ನಿಮಗೆ ಸೂಚಿಸಲಾಗುತ್ತದೆ. ಏಕೆಂದರೆ ಕೆಲವೊಮ್ಮೆ ನಿಮ್ಮ ಪ್ರೀತಿಪಾತ್ರರಿಂದ ಸೋಲುವುದು ದೊಡ್ಡ ವಿಷಯವಲ್ಲ, ಇದು ನಿಮ್ಮ ಪ್ರೀತಿಯ ಸೌಂದರ್ಯ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು. ನಿಮ್ಮ ವಿವಾಹ ಪೂರ್ವ ಪ್ರೇಮಿ ಈ ವಾರ ಮತ್ತೆ ನಿಮ್ಮ ಜೀವನಕ್ಕೆ ಮರಳಬಹುದು. ಆದರೆ ಅವರನ್ನು ನೋಡಿ ಹಳೆಯ ಕಾಲದಲ್ಲಿದ್ದಂತೆ ಸಂತೋಷವಾಗದೆ ನೀವು ಸ್ವಲ್ಪ ಕಳವಳ ಅನುಭವಿಸಬಹುದು. ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಮಾತ್ರ ಆಲೋಚಿಸುತ್ತಾ ಅಹಿತಕರವಾದ ಯಾವುದನ್ನು ಮುಂದುವರಿಸದಿರುವುದು ನಿಮಗೆ ಉತ್ತಮವಾಗಿರುತ್ತದೆ. ಮಕರ ರಾಶಿ. ಈ ವಾರ ಅನೇಕ ಯೋಗಗಳು ರೂಪುಗೊಳ್ಳುತ್ತವೆ. ನಿಮ್ಮ ಪ್ರೀತಿಯ ಜೀವನವನ್ನು ಇನ್ನಷ್ಟು ಬಲಪಡಿಸುವಂತಹ ಅನೇಕ ಅವಕಾಶಗಳನ್ನು ನೀವು ಪಡೆಯುತ್ತೀರಿ. ಈ ಸಮಯದಲ್ಲಿ ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ನಡುವೆ ಯಾವುದೇ ಹಿಂದಿನ ವಿವಾದವಿದ್ದರೆ ಅದನ್ನು ನಿಮ್ಮ ತಿಳುವಳಿಕೆಯಿಂದ ಸಂಪೂರ್ಣವಾಗಿ ತೆಗೆದುಹಾಕಲು ನಿಮಗೆ ಸಾಧ್ಯವಾಗುತ್ತದೆ. ವಿವಾಹಿತ ಸ್ಥಳೀಯರಿಗೆ ಈ ವಾರ ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಸಂಗಾತಿಯು ಅವರ ಕೆಲಸದ ಸ್ಥಳದಲ್ಲಿ ಅಪಾರ ಯಶಸ್ಸನ್ನು ಪಡೆಯುತ್ತಾರೆ. ಅಲ್ಲದೆ ಈ ವಾರ ನಿಮ್ಮ ಸಂಗಾತಿಯನ್ನು ಆಕರ್ಷಿಸಲು ನೀವು ಅವರ ನೆಚ್ಚಿನ ಅಡುಗೆ ಮಾಡಬಹುದು. ಕುಂಭ ರಾಶಿ. ಈ ವಾರ ನಿಮ್ಮ ಕುಟುಂಬ ಸದಸ್ಯರು ನಿಮ್ಮ ಪ್ರೇಮ ಸಂಬಂಧದ ಮಧ್ಯೆ ಬಂದು ನಿಮ್ಮ ಪ್ರೇಮಿಯನ್ನು ನಿಂದಿಸಬಹುದು. ಇದು ನಿಮ್ಮ ಪ್ರೇಮಿಗೆ ನೋವುಂಟು ಮಾಡುವುದಲ್ಲದೆ ನಿಮ್ಮ ಸಂಬಂಧದಲ್ಲೂ ಅಂತರ ಉಂಟಾಗುವ ಸಾಧ್ಯತೆ ಇರುತ್ತದೆ. ಆದರೂ ಪ್ರೇಮಿಯ ಕಾರಣದಿಂದಾಗಿ ಕುಟುಂಬ ಸದಸ್ಯರೊಂದಿಗೆ ವಾದ ಮಾಡುವುದನ್ನು ಸಾಧ್ಯವಾದಷ್ಟು ತಪ್ಪಿಸಿ. ಅಹಿತಕರವಾದ ಯಾವುದನ್ನು ಮುಂದುವರಿಸದಿರುವುದು ನಿಮಗೆ ಉತ್ತಮವಾಗಿರುತ್ತದೆ. ಮೀನ ರಾಶಿ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ನಿಮ್ಮ ಭಾವನೆಗಳ ಬಗ್ಗೆ ಅವರಿಗೆ ದೀರ್ಘಕಾಲದಿಂದ ಹೇಳಲು ತೊಂದರೆಗಳಿದ್ದರೆ ಈ ವಾರ ನಿಮ್ಮ ಹೃದಯದ ವಿಷಯವನ್ನು ಆ ವ್ಯಕ್ತಿಯ ಮುಂದೆ ವ್ಯಕ್ತಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ಇದು ನಿಮಗೆ ಹೆಚ್ಚು ಹಗುರ ಮತ್ತು ರೋಮಾಂಚನವನ್ನುಂಟು ಮಾಡುತ್ತದೆ. ಅದೇ ಸಮಯದಲ್ಲಿ ನೀವು ಅವರಿಂದ ಸಕಾರಾತ್ಮಕ ಉತ್ತರಗಳನ್ನು ಪಡೆಯುವ ಸಾಧ್ಯತೆಯೂ ಇದೆ. ನಿಮ್ಮ ವೈವಾಹಿಕ ಜೀವನದ ಎಲ್ಲಾ ಕಷ್ಟದ ದಿನಗಳ ನಂತರ ಈ ವಾರ ನೀವು ಮತ್ತೆ ಪ್ರೀತಿಯ ಉತ್ಕೃಷ್ಟತೆಯನ್ನು ಅನುಭವಿಸಬಹುದು. ಇದಕ್ಕಾಗಿ ನೀವು ಇಬ್ಬರೂ ಏಕಾಂಗಿಯಾಗಿ ಗಿರಿಗಳು ಅಥವಾ ಬಯಲು ಪ್ರದೇಶಗಳಂತಹ ಸುಂದರವಾದ ಶಾಂತ ಸ್ಥಳಗಳಿಗೆ ಹೋಗುವುದು ಉತ್ತಮ. ಏಕೆಂದರೆ ಅಲ್ಲಿ ನೀವು ಪರಸ್ಪರ ಹತ್ತಿರವಾಗಲು ಅನೇಕ ಅವಕಾಶಗಳನ್ನು ಪಡೆಯುತ್ತೀರಿ.